ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ. ಅನಾರೋಗ್ಯದ ಕಾರಣ ಒಡ್ಡಿ ಬೇಲ್ಗೆ ಮನವಿ. ಮಾಜಿ ಸಚಿವರ ಭವಿಷ್ಯ ನಿರ್ಧಾರ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಜೆಡಿಎಸ್. ಕೆಲವೇ ಕ್ಷಣಗಳಲ್ಲಿ ದಳ ಕಾರ್ಯಕರ್ತರ ಪ್ರೊಟೆಸ್ಟ್. ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಕಂಪ್ಲೇಂಟ್. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್. ದೇವರಾಜೇಗೌಡ, ಕಾರ್ತಿಕ್ಗೂ ನೋಟಿಸ್. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೂ ಎದುರಾಗುತ್ತಾ ಕಂಟಕ. ಪೆನ್ ಡ್ರೈವ್ ಮಧ್ಯೆ ಒಕ್ಕಲಿಗ ಫೈಟ್. ಸಮುದಾಯದ ಹೆಸರಿನಲ್ಲಿ ನಾಯಕರ ಕಾದಾಟ. ದಳಪತಿಗಳ ವಿರುದ್ಧ ಮುಗಿಬಿದ್ದ ಕೈ ಲೀಡರ್. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಬಾಲಕಿಯರ ಮೇಲುಗೈ. ಉಡುಪಿಗೆ ಮೊದಲ ಸ್ಥಾನ, ಯಾದಗಿರಿಗೆ ಕೊನೆ ಸ್ಥಾನ. 8 ಲಕ್ಷ ವಿದ್ಯಾರ್ಥಿಗಳ ಪೈಕಿ 7 ಲಕ್ಷ ಜನರು ಉತ್ತೀರ್ಣ. ಓಕೆ, 2023-24ನೇ ಸಾಲಿನ SSLC ಪರೀಕ್ಷೆ ಫಲಿತಾಂಶ. ಓಕೆ, ಕಳೆದ ವರ್ಷಕ್ಕಿಂತ ಈ ಬಾರಿ ಫಲಿತಾಂಶ ಇಳಿಮುಖ ಆಗಿರಬಹುದು. 83.89% ಫಲಿತಾಂಶ ಬಂದಿದೆ. SSLC ಬಾಗಲಕೋಟೆಯ ಅಂಕಿತಾ ಬಸಪ್ಪ ಪ್ರಥಮ ಸ್ಥಾನ. ಕಂಗ್ರ್ಯಾಚುಲೇಷನ್. 625ಕ್ಕೆ 625 ಅಂಕ ಪಡೆದಿರುವ ಅಂಕಿತಾ ಬಸಪ್ಪ. ಅಬ್ಬಾ 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 625ಕ್ಕೆ 625. ಇನ್ನು ಬೆಂಗಳೂರಿನ ಮೇಧಾ 624 ದ್ವಿತೀಯ ಸ್ಥಾನ ಪಡೆದರು. ಅಂಕಿತಾ ಬಸಪ್ಪ. ಅಂಕಿತಾ, ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. ಹೇಗಿದ್ದೀರಿ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಸರ್. ಅಬಾಬಾ, ಏನ್ ಮಾರ್ಕ್ ತಗೊಂಡಿದ್ದೀರಿ? ಆ ಮಾರ್ಕಲ್ಲಿ ಒಂದು 4 ಜನ ಪಾಸ್ ಆಗ್ಬೋದಾಗಿತ್ತು. ತುಂಬಾ ಖುಷಿ ಆಯ್ತು ಸರ್. ಎಲ್ಲರಿಗೂ ಮನೆಯಲ್ಲಿ ಎಲ್ಲ ಟೀಚರ್ಸ್ಗೂ ತುಂಬಾ ಖುಷಿ ಆಯ್ತು ಸರ್. ಏನ್ ನಿಮ್ಮ ಜೀನೆ ಹಂಗಿದ್ಯಾ ಆ ಮಾರ್ಕ್ ಬರುವಂಗೆ, ಅಥವಾ ನೀವು ಆತರ ಪ್ರಯತ್ನ ಪಟ್ರ? ಏನಿಲ್ಲ ಸರ್, ಹಾಗೇನಿಲ್ಲ. ಹಲೋ, ಹೆಂಗ್ ಸ್ಟಡಿ ಮಾಡಿದ್ರಿ? ಹೆಂಗೆ ಅಂದ್ರೆ ಸರ್, ನಾರ್ಮಲ್ ಹಂಗೆ ಏನು ಜಾಸ್ತಿ ಎಫರ್ಟ್ ಹಾಕಿ 10 ಗಂಟೆ ಐತೆ ಆ ತರ ಏನು ಓದಿಲ್ಲ ಸರ್. ನಾರ್ಮಲ್ ಆಗಿ ಸ್ಟಡಿ ಅಷ್ಟೇ ಸರ್. ಓಕೆ, ಏನ್ ಮಾಡ್ಬೇಕು ಅಂತಿದ್ದೀರಿ? ಸಪೋರ್ಟ್ ಸ್ವಲ್ಪ ಎಕ್ಸ್ಟ್ರಾ ಸಿಕ್ತಿತ್ತು ಸರ್, ಯಾಕಂದ್ರೆ ಹಾಸ್ಟೆಲ್ ಅಲ್ಲ ಟೈಮಿಂಗ್ಸ್. ಈಗ ಸ್ಕೂಲ್ ಟೈಮಿಂಗ್ಸ್ ಯಾವ್ದು ನಿಮ್ದು? ಸರ್, ಸ್ಕೂಲ್ ಟೈಮಿಂಗ್ಸ್ ನಾನು ಆಕ್ಚುಲಿ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ, ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ 24 ಅವರ್ಸ್ ಅಲ್ಲೇ ಇರೋದು. ಆದ್ರೆ ಸ್ಕೂಲ್ ಟೈಮಿಂಗ್ಸ್ 10 o'clock ಇಂದ 4:30 ವರೆಗೂ. ಏನ್ ಮೊಬೈಲ್ ಗಿಬೈಲ್ ಏನು ನೋಡಲ್ವಾ? ಇಲ್ಲ ಸರ್, ಮೊಬೈಲ್ ಅಲ್ಲಿ ಅಲೌಡ್ ಇಲ್ಲ ಸರ್. ಆದ್ರೆ ಸರ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹೆಲ್ಪ್ಗೆ ಅಂತ ಇಂಟರ್ನೆಟ್ ಕನೆಕ್ಷನ್ ಅವೈಲೇಬಲ್ ಮಾಡಿಕೊಟ್ಟು ಎಲ್ಲ ಕ್ಲಾಸಸ್ ಕೇಳಕ್ ಹೆಲ್ಪ್ ಮಾಡ್ತಿರು ಸರ್. ಟಿವಿ ಏನು ನೋಡಲ್ವಾ? ಟಿವಿ ಎಲ್ಲ ಇಲ್ಲ ಸರ್, ವೀಕ್ಲಿ 1 ಟೈಮ್ ಅಷ್ಟೇ ತೋರಿಸ್ತಿದ್ರು. ಅಲ್ರಿ, ನಿಮ್ಮ ಒಂದು ದಿನಚರಿ ಹೇಳಿ ನನಗೆ ದಯವಿಟ್ಟು. ಅಂದರೆ ಭಾಳ ಖುಷಿಯಿಂದ ಹೇಳ್ತಿರೋದು ಅಂಕಿತಾ ಅವರೇ, ನಮಗೆಲ್ಲ ಭಾಳ ಹೆಮ್ಮೆ. ನೀವು ನಮ್ಮ ರಾಜ್ಯದ ಹೆಣ್ಣುಮಗಳು. ನಾಳೆ ಒಂದು 10 ವರ್ಷ ಕಳೆದ ನಂತರ ನೀವು ಯಾವುದೋ ಒಂದು ಜಿಲ್ಲಾಧಿಕಾರಿ ಆಗಿರ್ಬೋದು, IPS ಆಗಿರ್ಬೋದು, IAS ಆಗಿರ್ಬೋದು. ಆ ಒಂದು ಹೆಮ್ಮೆ ಇದೆ ನಮಗೆ. ನಾನು ಯಾಕೆ ನಿಮ್ಮ ಹತ್ರ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದರೆ, ನೀವು ಸಣ್ಣ ಹೆಣ್ಮಗಳಾಗಿರೋದು ಆದ್ರೂ ಯಾರಾದರೂ ಕೇಳಿಸ್ಕೊತಾ ಇದ್ರೆ ಅಂತ. ನೀವು ಬೆಳಿಗ್ಗೆ ಒಂದು ದಿನಚರಿ ಹೇಳಿ ನೋಡೋಣ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ಹೆಂಗೆ ನಿಮ್ಮ 5 ಗಂಟೆಗೆಲ್ಲ ನಮ್ಮ ಹಾಸ್ಟೆಲ್ ವಾರ್ಡನ್ ಆಂಟಿ ಅವರು, ಸೆಕ್ಯೂರಿಟಿ ಆಂಟಿ ಅವರು ಎಬ್ಬಿಸ್ತಿದ್ರು ಸರ್. 5 ಗಂಟೆಗೆಲ್ಲ ಎದ್ದ ನಂತರ 5:30 ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ಅವರ್ ಅಥವಾ 1.5 ಅವರ್ ಓದಿದ ನಂತರ ಮತ್ತೆ ಸ್ಕೂಲಿಗೆ ರೆಡಿ ಆಗಿ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ ಸರ್. ಎಕ್ಸ್ಟ್ರಾ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ನಾರ್ಮಲ್ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು ಸರ್. ನಾರ್ಮಲ್ ಸ್ಕೂಲ್ ಆದ ನಂತರ 4:30ಗೆ ಸ್ಕೂಲ್ ಮುಗಿಸ್ಕೊಂಡು ಯಾವ್ದಾದ್ರು ಚಾಪ್ಟರ್ಸ್ ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾಗಿದ್ರೆ ಲ್ಯಾಪ್ಟಾಪ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಕ್ಲಾಸ್ ಕೇಳ್ತಿದ್ದೆ ಸರ್. ಅದಾದ ನಂತರ ಮತ್ತೆ 6 o'clock ಈವ್ನಿಂಗ್ ಸ್ಟಡಿ ಅವರ್ ಸ್ಟಾರ್ಟ್ ಆಗ್ತಿತ್ತು ಸರ್. ಆ ನಂತರ ನೈಟ್ 7:50ಗೆಲ್ಲ ಊಟಕ್ಕೆ ಸರ್. ಆಮೇಲೆ ನಾನು ನೈಟ್ ಎಲ್ಲ ಜಾಸ್ತಿ ಸ್ಟಡಿ ಮಾಡಿಲ್ಲ ಸರ್. ಬೆಳಿಗ್ಗೆ ಸ್ಟಡಿನಾ? ಬೆಳಗ್ಗೆ ಅಷ್ಟೇ. ನಾನು ಡೈಲಿ ಸ್ಟಡಿ ಮಾಡೋದೇ 1 to 2 hours ಅಷ್ಟೇ ಸರ್. ಜಾಸ್ತಿ ಸ್ಟ್ರೆಸ್ ಕೊಟ್ಟೇನು ಓದಿಲ್ಲ. ಬ್ರಾಹ್ಮಿ ಮುಹೂರ್ತ
ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಮಗೆ ರಾತ್ರಿ ನಿದ್ದೆ ಜಾಸ್ತಿ ಸರ್. ಓಕೆ, ಊಟ ಮಾಡ್ತೀರಾ ಇಲ್ಲೋ? ಊಟ ಮಾಡ್ತಿದ್ವಿ ಸರ್. ಎಷ್ಟೊತ್ತಿಗೆ ಊಟ 8 ಗಂಟೆಗೆಲ್ಲ ಊಟ ಮಾಡಿದ್ರೆ 9 ಗಂಟೆಯಿಂದ 10 ಗಂಟೆ ಮಟ್ಟ ಮಾತ್ರ ಮ್ಯಾಥ್ಸ್ ಅಥವಾ ಸಾಲ್ವ್ ಮಾಡ್ತಿದ್ದೆ ಸರ್, ಇಲ್ಲ ಅಂದ್ರೆ ಮಲಗ್ಬಿಡ್ತಿದ್ದೆ ಸರ್. ಈಗ 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 ಎಲ್ಲಿದ್ದೀರಿ? ಮನೆಯಲ್ಲಿದ್ದೀರೋ ಎಲ್ಲಿದ್ದೀರಿ? ಮನೇಲೇ ಇದೀನಿ ಸರ್. ಅಪ್ಪ ಅಮ್ಮನಿಗೆ ಖುಷಿ ಆಯ್ತಾ? ಫುಲ್ ಖುಷಿ ಆಗಿದೆ ಸರ್. ಅಪ್ಪ ಏನ್ ಮಾಡ್ತಾರೆ? ಅಂತೂ ಫುಲ್ ಖುಷಿ ಆಗಿದೆ. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಹೊಲದಲ್ಲಿ ಕೆಲಸ ಮಾಡ್ತಾರೆ ಸರ್. ಫಾರ್ಮರ್ ಸರ್. ಏನು ಫಾರ್ಮರ್ ಇದ್ದಾರೆ ಸರ್, ಹೊಲದಲ್ಲಿ ಕೆಲಸ ಮಾಡ್ತಾರೆ. ಕೃಷಿಕರು. ಅಮ್ಮ ಮನೇಲೇ ಇರ್ತಾರೆ ಸರ್. ಅಮ್ಮ ಮನೇಲಿ ಇರ್ತಾರೆ. ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ? ಇಬ್ರು ತಮ್ಮ ಇದ್ದಾರೆ ಸರ್. ಅವರು ನಿಮ್ಮಂಗೇನಣ್ಣ? ಸರ್ ಓದ್ತಾರೆ ಅವರು. ಯಾರು ದಡ್ಡ ನಿಮ್ಮಲ್ಲಿ? ದಡ್ಡ ಅಂತ ಇಲ್ಲ ಸರ್, ಇಬ್ರು ಒಂದ್ ಸ್ವಲ್ಪ ಓದ್ತಾರೆ ಸರ್, ಜಾನ್ ಇದ್ದಾರೆ. 625ಕ್ಕೆ 625 ಬರುತ್ತೆ ಅಂತ ಗ್ಯಾರಂಟಿ ಇತ್ತಾ? ಗ್ಯಾರಂಟಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಅಲ್ಲಿ ಸ್ವಲ್ಪ ಚೂರು ಎಲ್ಲೋ ಮಿಸ್ ಹೊಡಿತಿತ್ತು, ಆದ್ರೂ ಕೂಡ ಬರ್ಬೋದು ಅಂತ ಇತ್ತು, ಆದ್ರೆ ಯಾರ ಹತ್ರನೂ ಹೇಳಿರ್ಲಿಲ್ಲ. ಅಲ್ರಿ, ಈ ಎಷ್ಟು ಪೇಪರಲ್ಲಿ ಬರ್ದಿರ್ತೀರಿ ನೀವು ಉತ್ತರ ಎಲ್ಲ? ಎಷ್ಟು? ಈಗ ನಾವೆಲ್ಲ ಏನು ಗೊತ್ತಾ, ಒಂದು ಎರಡೂವರೆ ಪೇಪರಲ್ಲಿ ಮುಗ್ದೋಗ್ಬಿಡ್ತಾ ಇತ್ತು. ಈ 625 ಬರ್ಬೇಕಂದ್ರೆ ಎಷ್ಟು ಪೇಪರ್ ಬರೀಬೇಕು ಉತ್ತರ? ಸರ್ ಪೇಪರ್ ಇಂಪಾರ್ಟೆಂಟ್ ಆಗಲ್ಲ, ಆದ್ರೆ ನಾನು ಒಂದು 20 ಪೇಜಸ್ 22-24 ಪೇಜಸ್ ಎಲ್ಲ ಕವರ್ ಮಾಡಿದ್ದೆ ಸರ್. ಇದು ನಮಗೆ 25 ಪೇಜಸ್ ಅಂದರೆ ಬೇರೆ ಬುಕ್, ಅದು ಬೇರೆ ಬುಕ್. ಏನಾಗಬೇಕು ಅಂತಿದ್ದೀರಿ ಮಗಳೇ? ಸರ್ ನಾನು IAS ಆಫೀಸರ್ ಆಗ್ಬೇಕಂತಿದ್ದೆ. IAS? ಎಸ್ ಸರ್. IAS ಆಗಿ ಏನು ಮಾಡಬೇಕು ಅಂತ? IAS ಆಗಿ ಸಿವಿಲ್ ಸರ್ವೆಂಟ್ ರೀತಿ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಆಸೆ ಇದೆ ಸರ್. ನನ್ನ ನಾಲೆಜ್ನ ಸಮಾಜ ಇದು ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೇಕಂತ. ಈಗ ಒಂದು ವೇಳೆ ನಿಮಗೆ ನಿಮ್ಮ ಎಜುಕೇಷನ್ ಖಂಡಿತವಾಗ್ಲೂ ಉಜ್ವಲವಾಗಿರುತ್ತೆ, ನಿಮಗೊಂದು ವಿದೇಶಕ್ಕೆ ಹೋಗುವಂಥ ಅವಕಾಶ ಸಿಕ್ಕಾಗ ವಿದೇಶಕ್ಕೆ ಹೋಗ್ತಿರೋ, ಭಾರತದಲ್ಲಿ ಉಳಿತೀರೋ? ಇಲ್ಲ ಸರ್, ಭಾರತದಲ್ಲಿ ಉಳಿತೀವಿ. ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಅಂಕಿತಾ ಬಸಪ್ಪ ಅವರೇ. ಅದ್ಭುತವಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ನೀವು ನಮ್ಮ ರಾಜ್ಯದ ಹೆಣ್ಣುಮಗಳು ಅನ್ನುವಂಥ ಹೆಮ್ಮೆ ನೀವು ಹೇಳಿದ್ರಿ. IAS ಆಗಬೇಕು ಅಂತೇಳಿ, ಜೊತೆಗೆ ಅಂಥ ಅವಕಾಶಗಳು ಬಂದಾಗ ಭಾರತದಲ್ಲೇ ಉಳಿತೀನಿ ಅಂಥೇಳಿ. ಯಾಕಂದರೆ ಪ್ರತಿಭಾ ಪಾಲಾಯನ ಭಾಳಷ್ಟು ಆಗ್ತಾ ಇದೆ. ನಿಮ್ಮ ಹತ್ರ ನಿಜವಾಗ್ಲೂ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅಂಕಿತಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ನಿಮ್ಮ ತಂದೆ ತಾಯಿ ಕೂಡ ಭಾಳ ಕೃಷಿಕರು, ಆಮೇಲೆ ಅವ್ರ ತಾಯಿ ಹೌಸ್ ವೈಫ್. ಆ ಹೆಣ್ಮಗಳು ಹೇಳ್ತಾ ಇದ್ಲು 5 ಗಂಟೆಗೆ ಎದ್ದೇಳ್ತಾ ಇದ್ರಂತೆ. 5 ಗಂಟೆಗೆ SLC ಹೆಣ್ಮಗಳು 5 ಗಂಟೆಗೆ. ಆಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಸ್ತಿ ಓದ್ತಾ ಇದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂಕಿತಾ ಬಸಪ್ಪ ಬಾಗಲಕೋಟೆಯ ಹೆಮ್ಮೆ ಈಕೆ. 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. ಯಾವುದರಲ್ಲೂ ಕೇಳಲಿಕ್ಕಿಲ್ಲ, ಒಂದರಲ್ಲಿ ಕಡಿಮೆ ಯಾವುದು ಎಂಥದ್ದು ಇಲ್ಲ, ಬರೆದದೆಲ್ಲ ನಂಬರೇ. ಆಮೇಲೆ ಅದನ್ನು ಉತ್ತರ ಪತ್ರಿಕೆ ತಿದ್ದುವವರೆಗೂ ಕೂಡ ಭಾಳ ಈಸಿಯಾಗಿರ್ಬೋದು. ಯಾಕಂದರೆ ಎಲ್ಲೂ ಕಟ್ ಮಾಡಲಿಕ್ಕಿಲ್ವಲ್ಲ, ಎಲ್ಲ ರೈಟ್ ಆಗ್ತಾ ಹೋಗೋದು. ಆ ಒಂದು ಆನ್ಸರ್ ಪೇಪರ್ ಒಮ್ಮೆ ನೋಡಬೇಕಿತ್ತಪ್ಪ. 625ಕ್ಕೆ 625 ಅಂತ ಬರೆದಿರ್ತಾರಲ್ಲ, ಆ ಥರ. ಎಕ್ಸಲೆಂಟ್. ಬಾಗಲಕೋಟೆ ಪರ್ಸೆಂಟೇಜ್ 77.92, ಉಡುಪಿ ಫಸ್ಟ್, ದಕ್ಷಿಣ ಕನ್ನಡ ಸೆಕೆಂಡ್. ನನಗೆ ಪದೇ ಆಶ್ಚರ್ಯ ಆಗೋದು, ಈ ಹೆಣ್ಣು ಮಕ್ಕಳೆಲ್ಲ ಎಲ್ಲೋ ಹೋಗ್ತಾರೆ ಅಂತ. ಕೊನೆಗೆ ಈ ಟಾಪರ್ ಹೆಣ್ಣು ಮಕ್ಕಳ ಮೇಲುಗೈ ಎಲ್ಲೋದ್ರು ಆ ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ತಾರೆ? ಯಾಕೆ ಅದರ ಪ್ರೊಡಕ್ಟಿವಿಟಿ ಅದೇ ಥರ ಸಮಾಜಕ್ಕೆ ವಾಪಸ್ ಸಿಗೋದಿಲ್ಲ? ನಮ್ಮಲ್ಲೇನೋ ಮಿಸ್ಟೇಕ್ ಇದೆ ಸಮಾಜದಲ್ಲಿಂದ ನಮಗನ್ಸುತ್ತೆ. ಈಗ ಇಷ್ಟು ಹೆಣ್ಣು ಮಕ್ಕಳು ಟಾಪರಾಗಿ ಬಂದವರು ಪಾಲಿಟಿಕ್ಸ್ಗೋ, IASಗೋ, IPSಗೋ ಅಷ್ಟೇ ಬರಬೇಕಲ್ಲ. ಈಗ ಮೊನ್ನೆ ಚುನಾವಣೆ ನಡೆಯಿತು, 22 ಲೋಕಸಭಾ ಕ್ಷೇತ್ರ. ಕಾಂಗ್ರೆಸ್ ಅವರು 6 ಜನರಿಗೆ ಟಿಕೆಟ್ ಕೊಟ್ಟರು, BJP ಅವರು 2 ಟಿಕೆಟ್ ಕೊಟ್ಟರು. 8 ಜನ 22 ಅಂದರೆ 56 ಕ್ಷೇತ್ರಗಳಿಗೆ 8 ಜನನಾ? ಈ ಹೆಣ್ಮಕ್ಳು ಎಲ್ಲೋದ್ರು? ಎಲ್ಲಿ ಕಟ್ ಆಫ್ ಆಗ್ತಾ ಇದೆ ಅನ್ನೋದು ಇದು ನನಗೆ ಪದೇ ಕಾಡ್ತಾ ಇರುವಂಥ ಪ್ರಶ್ನೆ. ಆದರೆ ಅಂಕಿತಾ ಬಸಪ್ಪ ಅನ್ನುವಂಥ ಒಂದು ಹೆಣ್ಣು ಮಗಳು ಆ ಎಲ್ಲ ಏನು ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಲಿ ಅನ್ನುವಂಥ ಆಶಿಸೋಣ. ಜೊತೆಗೆ ನಿಮ್ಮೆಲ್ಲರ ಕರ್ನಾಟಕದ ಪ್ರತಿಯೊಬ್ಬರ ಹಾರೈಕೆ, ಪ್ರಾರ್ಥನೆ ಈ ಪುಟ್ಟ ಹೆಣ್ಣು ಮಗಳ ಮೇಲೆ ಇರಲಿ. ಚಿನ್ಮಯಿ ರಾಜ್ಯಕ್ಕೆ ಸೆಕೆಂಡ್. ನೋಡಿ, ಅಂಕಿತಾ ಬಸಪ್ಪ ಟಾಪರ್. ವೆರಿ ಫಸ್ಟ್ ಟೈಮ್ ನಮ್ಮಲ್ಲೇ ಮಾತಾಡಿಸಿದ್ದು ನಾವು. 625ಕ್ಕೆ 625 20 ಪೇಜ್ ಬರೆದಿದ್ದಾರಂತೆ. 20 ಪೇಜ್. ನಮಗೆ 20 ಪೇಜ್ ಅಂದರೆ ಒಂದು ಬುಕ್ ಇದ್ದಂಗೆ. ಓಕೆ, ಮಾತಾಡಿದ್ದಾರೆ ನೋಡಿ. ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ.
ಒಂದು ವಿದ್ಯಾರ್ಥಿ ಮಾತ್ರ 625 ಅಂಕಗಳಿಗೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ, ಮೆಳ್ಳಿಗೇರಿ, ಮುಧೋಳ. ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 624 ಅಂಕಗಳನ್ನ 7 ವಿದ್ಯಾರ್ಥಿಗಳು, 623 14 ವಿದ್ಯಾರ್ಥಿಗಳು ಪಡೆದಿದ್ದಾರೆ. 622 ಅಂಕಗಳನ್ನ 21 ವಿದ್ಯಾರ್ಥಿಗಳು, 621 ಅಂಕಗಳನ್ನ 44, 620 ಅಂಕಗಳನ್ನು 64 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅವರ ಮಾಹಿತಿಯನ್ನು ನಾವು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೀವಿ. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ: ಒಂದು ವಿದ್ಯಾರ್ಥಿ ಮಾತ್ರ 625 ಅಂಕಗಳಿಗೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ, ಮೆಳ್ಳಿಗೇರಿ, ಮುಧೋಳ. ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 624 ಅಂಕಗಳನ್ನ 7 ವಿದ್ಯಾರ್ಥಿಗಳು, 623 14 ವಿದ್ಯಾರ್ಥಿಗಳು ಪಡೆದಿದ್ದಾರೆ. 622 ಅಂಕಗಳನ್ನ 21 ವಿದ್ಯಾರ್ಥಿಗಳು, 621 ಅಂಕಗಳನ್ನ 44, 620 ಅಂಕಗಳನ್ನು 64 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅವರ ಮಾಹಿತಿಯನ್ನು ನಾವು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೀವಿ. ಅತಿ ಹೆಚ್ಚು ಅಂಕ ಗಳಿಸಿದ ಲಿಂಗವಾರು ಒಟ್ಟಾರೆ ಫಲಿತಾಂಶ: ಗಂಡು ಮಕ್ಕಳು ಹಾಜರಾದವರು 4,36,138, ಉತ್ತೀರ್ಣರಾದವರು 2,87,416. ಶೇಕಡವಾರ ಫಲಿತಾಂಶ 65.90. ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಹಾಜರಾದವರು 4,23,829, ಉತ್ತೀರ್ಣರಾದವರು 3,43,778. ಶೇಕಡವಾರು ಫಲಿತಾಂಶ. ದರ್ಶನ್ ಅನ್ನುವ ಹುಡುಗ ನಮ್ಮ ಜೊತೆ ಇದ್ದಾರೆ, ಉತ್ತರ ಕನ್ನಡದಿಂದ. ದರ್ಶನ್, ನಮಸ್ಕಾರ. ನಮಸ್ತೆ ಸರ್. ಎಷ್ಟು ಮಾರ್ಕು? 624.